ನೋಟಿಸ್ ಬಂದಿದೆ ಸರ್. ಈಗಾಗಲೇ ಅವರು ಹೇಳಿದ್ರು, ನೀವು ನಮ್ಮ ಸ್ನೇಹಿತರು ಕೇಳಿದ್ರು. ಸುರೇಶ್ ಅವರು ಮಂತ್ರಿ ಆಗೋದಕ್ಕಿಂತ ಮೊದಲೇ 50-50 ರೇಷಿಯೋದಲ್ಲಿ ಅನೇಕರಿಗೆ ಸೈಟ್ ಕೊಟ್ಟಿದ್ದಾರೆ. ಇದು ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸಾವಿರಾರು ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು BJPಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯದ್ದು ಆಗಿದ್ದು. ತನಿಖೆ ಆಗೋದಾದರೆ ಅವ್ರ ಮೇಲೆ ಆಗಬೇಕು, ದುರಾದೃಷ್ಟ ಅಂತ ಕಾಣುತ್ತೆ. ಆದರೆ ನಮಗೆ ಅದೇನು ಆತಂಕ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಲೋಕಾಯುಕ್ತನೂ ಸಹ ಕ್ಲಿಯರಾಗಿ ಇವ್ರದ್ದು ಯಾವುದೇ ಥರ ಪಾತ್ರ ಇಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಸಹ ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ, ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲಾಂದರೆ ಅದನ್ನು ಮುಟ್ಗೋಲು ಹಾಕ್ಕೊಳ್ಳಿ ಅಂತ ಹೇಳಿ ವಾಪಸ್ಸು ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತೆರೆದಿಟ್ಟು ಪುಕ್ಕ, ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅಡ್ಮಿನಿಸ್ಟ್ರೇಷನ್ನು, ಅವರ ಆಡಳಿತ ಸಂದರ್ಭದಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಅವ್ರಿಗೇನಾಗುತ್ತೆ ಅಂದರೆ, ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಒಂದು ಮಾಸ್ ಲೀಡ್ರು ಮತ್ತು ಸರಳತೆ ಮತ್ತು ಅಡ್ಮಿನಿಸ್ಟ್ರೇಷನ್ನು ಹೈಯೆಸ್ಟು ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಸೊ ಇಂಥ ಒಬ್ಬ ಆಡಳಿತಗಾರರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೊಂದು ಸ್ವಲ್ಪ ಗಸಿಬಿಸಿ ಆಗಿದೆ. ಈಗ ಬೇರೆ BJPಯವ್ರ ಕಿತ್ತಾಟ ನೋಡ್ತಾ ಇದ್ದೀರಲ್ಲ. ಸೊ ಇದೆಲ್ಲ ಅವ್ರಿಗೆ ಭಯ ಕಾಡುತ್ತೆ. ಏನಾದ್ರು ನಮ್ಮನ್ನು ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ನಮಗೇನಾದ್ರು ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಆಗಲ್ಲ ಬಿಡಿ. ಈಗ 3 ಚುನಾವಣೆ ನಾವು ಗೆದ್ದವಲ್ಲ, ಹಾಗೇನೆ 2028ಕ್ಕೂ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ.